ಹ್ಞೂ ಏನಪ್ಪ ಬಾಡ್ಯಾನ ಮಗನ. ಹ್ಞೂ ಲಘು ಎದ್ದು ಕುಂತಲ್ಲ, ಏನು ಸಮಾಚಾರ? ಮಾಡಿದಿಲ್ಲ ನಾಷ್ಟ? ಹೊಕ್ಕಿನ ಸಾಲಿಗೆ ಏನು ಅದ ನಾಟಕ ಮತ್ತು ಮುಂದುವರಿಸ್ತೀಯ? ಅದ ಕಾಣಾಕತ್ತಿಲ್ಲ, ನಾಷ್ಟ ಮಾಡಕತ್ತೀನಿ. ನೀನು ಮಾಡಿದ ನಾಟಕ ಇದಿಲ್ಲ, ನನಗೆ ಆರಾಮಿದ್ದಿಲ್ಲ. ಇವತ್ತು ಸಾಲಿಗೆ ಹೋಗ್ಬೇಕು, ಅದಕ್ಕೆ ದೌಡಿದ್ದೀನಿ. ಅಲ್ಲಲ್ಲಿ ವಾರದಾಗ 6 ದಿನ ಸಾಲಿಗೆ ಹೋಗಕ್ಕೆ ಅಳ್ತಿರಲ್ರಿ. ನಮ್ಮ ಕಾಲದಾಗ ಮಕ್ಕಳ ಸಾಲಿಗೆ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ನಡ್ಕೊಂಡು ಮತ್ತು ನಡಕ್ಕೆ ನದಿ ಬರ್ತಿತ್ತು, ಈಜಾಡ್ಕೊತ ಹೋಗಿ ಮುಟ್ಟಿ ಸಾಲಿ ಕಲಿತು ಬರ್ತಿದ್ದಿಲ್ಲ ನಾವು ನಮ್ಮ ಕಾಲದಾಗ. ಆಯ್ತು ಅದ, ಇದು ನೀ ಯಾಕೆ ನನಗೆ ಯಾಕೆ ಹೇಳಕತ್ತಿ ಇದನ್ನಾಗ ನನಗೀಗ? ಅದಕ್ಕೆ ಈಗಿನ ಹುಡುಗರು ಎಷ್ಟು ಲೇಜಿ ಆಗ್ಯಾರ ಅಂತಂದು ಹೇಳ್ಬೇಕಲ್ಲಪ್ಪ. ಮಕ್ಕಳ ಮತ್ತು ನಾವು ಬರೋತ್ನಾಗ ಕತ್ಲಾಕಿತ್ತು. ಕತ್ಲಾದ್ರೆ ಸ್ವಲ್ಪ ನಡಕ ಕಾಡು ಇರ್ತಿತ್ತು. ಕಾಡ್ನ್ಯಾಗ ಮತ್ತು ಕಳ್ಳರು ಕಾಕರು ಇರ್ತಿದ್ರು, ಅವ್ರ ಜೊತೆ ಜಗಳಾಡಿ ಎಲ್ಲ ಬರ್ತಿದ್ವಿ ನಾವು. ಹಂಗೆ ಸಾಲಿ ಕಲ್ತೀವಿ ಮಗನ ನಾವು. ನೀವು ಇಲ್ಲೇ ಏನಲ್ಲೇ ಅರ್ಧ ಕಿಲೋಮೀಟ್ರ್ ಆಗೋದಿಲ್ಲ, ಹೋಗಿ ಬರೋಕ್ಕೆ ಸಾಯ್ತಿರಲ್ಲೇ ಮಂಗ್ಯಾನ ಮಕ್ಕಳು. ಮತ್ತು ಮಗನ ನದಿ ಅಂತಿದ್ನಲ್ಲ, ಅಂತ ಇಂಥ ನದಿ ಎಲ್ಲ ನೆಲೆ ಸಿಗ್ತಿದ್ದಿಲ್ಲ ಅಲ್ಲಿ. ಆಮೇಲೆ ಅಲ್ಲೆಲ್ಲ ಮೊಸಳೆ ಜೊತೆ ಎಲ್ಲ ಫೈಟ್ ಮಾಡಿ ಹೋಗಿ ಬರ್ತಿದ್ವಿ ಸಾಲಿಗೆ. ಹೌದಾ ಅಜ್ಜ? ಮತ್ತು ಅದು ಮೊಸಳೆ ಈಜಾಡ್ಕೊಂತ ಹೋಗ್ತಿದ್ರಿ ಅಂದಾಗ, ಮತ್ತು ನಿಮ್ಮ ಯೂನಿಫಾರ್ಮ್ ಎಲ್ಲ ಇದಾಕಿದ್ದಿಲ್ಲ ಅಂತ ಒಯ್ತಿದ್ದಿಲ್ಲ, ಹಸಿ ಹಾಕಿದ್ದಲ್ಲ, ಮತ್ತು ಅವಾಗ ಏನು ಮಾಡ್ತಿದ್ರೆ? ಶಾಲೆ ಬೈತಿದ್ದಿಲ್ಲ? ಅಲ್ಲ ಮಗ, ಏನೋ ಕ್ವಶನ್ ಕೇಳಿದಲ್ಲಪ್ಪ. ಅದು ಹಂಗಲ್ಲೇ ಬಿಸಿಲು ಇರ್ತಿತ್ತಲ್ಲ ಮಗನ, ಅದನ್ನು ಒಣಗಿಸ್ಕೊಂಡು ಹೋಗ್ತಿದ್ವಿ. ದೌಡ್ ಒಣಗ್ತಿದ್ದವು ಎಲ್ಲ, ಸ್ವಲ್ಪ ಹಸಿ ಆಗಿರ್ತಿದ್ವು, ಮೈ ಎಲ್ಲ ಒದ್ದೆ ಆಗಿರ್ತಿತ್ತ. ಅಲ್ಲಿ ದಂಡಿಗೆ ಕುಂತ ಒಣಗಿಸ್ಕೊಂಡು ಆಮ್ಯಾಗ ಯೂನಿಫಾರ್ಮ್ ಹಾಕ್ಕೊಂಡು ಸೀದಾ ಸಾಲಿಗೆ ಹೋಗ್ತಿದ್ವಿ ಮಕ್ಕಳ. ಆಮ್ಯಾಗ ನಾವು ಶಾಲೆ ಕಲಿಯೋತ್ನಾಗ ಇನ್ನೂ ಕರೆಂಟ್ ಕಂಡು ಮಕ್ಕಳ. ಅವಾಗ ಬೀದಿ ದೀಪದ ಕಂಬದ ಕೆಳಗೆ ಕುಂತು ಓದ್ಕೊಂಡು ಆಮೇಲೆ ಹೋಮ್ವರ್ಕ್ ಕೊಟ್ಟಿದ್ದು ಬರೆದು ಹೋಗಿ ಟೀಚರ್ ತೋರಿಸ್ಕೊತಿದ್ವಿ. ಆಮ್ಯಾಗ ಟೀಚರ್ ಬೇಷ್ ಅಂತಿದ್ರು ನಮ್ಗೆ, ನಿಮಗೆಲ್ಲ ಮನ್ಯಾಗ ಕರೆಂಟ್ ಹಾಕ್ಸಿರ್ತೈತಿ, ಬಲ್ಪ್ ಹಾಕ್ಸಿರ್ತೈತಿ, ಮತ್ತು ಸಾಲದಕ್ಕೆ ಮೊಬೈಲ್ ಇರ್ತೈತಿ, ಅಷ್ಟಂದ್ರೂ ಕಲಿದಿಲ್ಲಲ್ಲೇ ನೀವು? ಏನಿಲ್ಲ ತವಾಜ, ಬಲ್ಬ್ಕಿನ ಬೀದಿ ದೀಪ ಜಾಸ್ತಿ ಬೆಳಕು ಕೊಡ್ತೈತಿ, ಮಸ್ತ್ ಅಕ್ಷರ ಎಲ್ಲ ಕಾಣ್ತಿರ್ತಾವಳ. ಆದ್ರೆ ಏನಾತ್ಲೇ ಮಂಗೇನ್ಕೆ, ಒಂದು ಬೀದಿ ದೀಪನ್ಯಾಗ ಓನ್ಯಾನ ಹುಡುಗರು ಎಲ್ಲರೂ ಕುಂದಿರ್ತಿದ್ವಿ ನಾವು. ಎಷ್ಟು ಇದಾಕಿದ್ವು ಗೊತ್ತನ? ಈಗ ನಿಮಗೊಂದು ಸಪ್ರೇಟ್ ರೂಮ್ ಬೇಕು, ಒಂದು ಬಲ್ಬ್ ಬೇಕು, ಒಂದು ಟೇಬಲ್ ಬೇಕು. ಅಜ್ಜ, ಅವಾಗಿನ ಕಾಲ ಅವಾಗ, ಈಗಿನ ಕಾಲ ಈಗ ನಾ ಏನೀಗ ಬೀದಿ ದೀಪನ್ಯಾಗ ಕುಂತು ಓದ್ಕೋಬೇಕನ್ನ ದಿವಸ? ಬೇಡಪ್ಪ ಯಪ್ಪ, ಹಂಗೇನು ಮಾಡಬೇಡ. ನೀದು ಬೆಳಕಿನಾಗ ಓದು, ಮನ್ಯಾಗ ಓದ್ರೆ ಸಾಕಾಗೈತಿ ನೀ. ಮಮ್ಮಿ ಎದಕ್ಕಲೇ ನಿಮ್ಮ ಅವ್ನು ಕರೆಯಾಕತ್ತಿ? ಮತ್ತೇನದ, ಇಲ್ಲಿ ನಾಷ್ಟ ಮಾಡಕತ್ತೀನಿ, ನೆಮ್ಮದಿಯಿಂದ ನಾಷ್ಟ ಮಾಡಕ್ಕೆ ಕೊಡೋದಲ್ಲ. ಈಗ ಸಾರಿ ಹೋಗ್ಬೇಕು, ಸಾರಿದೊಂದು ಟೆನ್ಷನ್, ನಿಂದೊಂದು ಟೆನ್ಷನ್. ಈಗ ಹಂಗೇನಿಲ್ಲಪ್ಪ, ನಮ್ಮ ಕಾಲದಾಗ ಹೆಂಗಿತ್ತು ಅಂತಂದು ಹೇಳಕತ್ತಿದ್ನಿ. ಆಮೇಲೆ ಮಗನ ನಮ್ಮ ಕಾಲದಾಗ ಶಾಲ್ಯಾಗ ಮೇಷ್ಟ್ರು ಇರ್ತಿದ್ದಿಲ್ಲ. ಒಂದೊಂದು ಸಲ ನಾನಾ ಪಾಠ ಮಾಡೀನಿ ಹುಡುಗರಿಗೆ, ಗೊತ್ತ ನಿನಗೆ? ಅದಕ್ಕೆ ನಿಮ್ಮ ಕಾಲದಾಗ ಯಾರು ಹುಡುಗರು ಓದಿ ಶಾಣೆ ಆಗಿಲ್ಲ. ಅಜ್ಜ ಲಾಸ್ಟ್, ಈಗ ನೀ ಸುಮ್ಮ ಎದ್ದು ಹೋಗ್ತೇವೆ, ಇಲ್ಲ ನಾನು ಮತ್ತು ಕರೀಲಿ? ಅಜ್ಜಿನ ಕರೀತೀನಿ ಮತ್ತೀಗ. ಅಜ್ಜಿ. ಏನಪ್ಪ ಚಿಂಟು, ಎದಕ್ಕೆ ಕರೆದಿ? ಏನಪ್ಪ ಚಿಂಟು, ಎದಕ್ಕೆ ಕರೆದಿ? ಏನಾತ? ಅಜ್ಜಿ ನೋಡಜ್ಜಿ, ನಾ ಸುಮ್ಮನೆ ನಾಷ್ಟ ಮಾಡ್ಕೊಂತ ಕುಂತೀನಿ, ನಾ ಶಾಲೆಗೆ ಹೋಗ್ಬೇಕಂತಂದು ಬರೇ ತಲೆ ತಿನ್ನಾಕತ್ತ ನೋಡಿ. ನಮ್ಮ ಕಾಲದಾಗ ಹಂಗಿತ್ತು, ನಮ್ಮ ಕಾಲದಾಗ ಹಿಂಗಿತ್ತು, ನೀವು ಹಿಂಗೆ ಮಾಡಕತ್ತೀರ ನೋಡಿ ಸುರು ಹೊಡ್ಸಂತ ತಲೆ ಬ್ಯಾನ್ ಹಿಡಿಸ ನೋಡಿ, ಹೇಳ್ತಿಲ್ಲ. ಮತ್ತು ಏನ್ರಿ ಮತ್ತೆ ಸುರು ಹಿಡಿಸ್ರ ನಿಮ್ದು? ಎಷ್ಟು ಸಲ ಹೇಳಿ ನನ್ನ ಮೊಮ್ಮಗನ ಮುಂದೆ ಹಿಂಗೆಲ್ಲ ಇದನ್ನು ಮಾಡಕ್ಕೆ ಹೋಗ್ಬಿಡ್ರ ಅಂತಂದು. ಎದ್ದೋರಿಗೆ ಅವ್ನು ಶಾಲಿಗೆ ಹೋಗ್ಬೇಕು. ಲೇ ತಡಿಲೇ, ಎದಕ್ಕೆ ಒದ್ದಾಡಕತ್ತಿ? ನಾ ಏನು ಅಂದೇ ಇಲ್ಲ ಅವಂಗ. ನೀವೇನು ಅನ್ನೋದು ಬೇಕಾಗಿಲ್ಲ, ಪಾಪ ಹುಡುಗ ನಿನ್ನೆ ಹುಷಾರಾಗೈತಿ, ಈಗ ಚಂತಗ ನಾಷ್ಟ ಮಾಡಿ ಶಾಲಿಗೆ ಹೋಗ್ಬೇಕವ. ನೀವು ಹೋಗ್ರಿ. ಅವನು ಆಯ್ತು ತೋರವ. ಹೋಗು ಮಗನ, ಎಷ್ಟು ಓದಕ್ಕೆ ಸ್ಥಿತಿ ನೋಡ್ತೀನಿ. ಚಿಂಟು ನೀ ಹೋಗಪ್ಪ, ನಿಮ್ಮ ಅಜ್ಜನ ತಲೆ ಕೆಡಿಸ್ಕೊಳಕೋಬೇಡ. ನಿಮ್ಮ ಅಜ್ಜನ ಬರೀ ಹಿಂಗೆ ಹಿಂದೆ ನೋಡಂಗಿಲ್ಲ ಮುಂದೆ ನೋಡಂಗಿಲ್ಲ, ಬರೀ ಹುಡುಗನ ಬರೀ ತಲೆ ತಿಂತಾನ. ಹೋಗಿ ನೀ ಶಾಲಿಗೆ ತಲೆ ಕೆಡಿಸ್ಕೊಬೇಡ. ಅಜ್ಜಿ ಇನ್ನೊಂದ್ಸಲ ಬರಬೇಡ ಅಂತ ಹೇಳ, ಮತ್ತು ನಾ ಶಾಲೆಗೆ ಹೋಗ್ತೀನಿ. ಮೊದಲ ಟೆನ್ಷನ್ ಇರ್ತೈತೆ ನನಗೆ. ಆಯ್ತಳಪ್ಪ, ಹೇಳ್ತಾನಳ.